ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂದರೆ, ನಿಮ್ಮ ಕೋಟಕ್ ಬ್ಯಾಂಕಿನ ಏನಾದರೂ ಡೆಬಿಟ್ ಕಾರ್ಡ್ ನಿಮಗೇನಾದರೂ ಬಂದಿದ್ದರೆ ಅದರ ಪಿನ್ನನ್ನು ಯಾವ ರೀತಿ ಜನ್ರೇಟ್ ಮಾಡ್ಬೋದು. ವಿತಿನ್ 5 ಮಿನಿಟ್ಸ್ ಒಳಗಡೆ ನೀವು ಕೂತು ಜಾಗದಲ್ಲೇ ನೀವು ಆರಾಮಾಗಿ ನಿಮ್ಮ ಡೆಬಿಟ್ ಕಾರ್ಡ್ನ ಪಿನ್ ನಂಬರನ್ನು ನೀವು ಜನ್ರೇಟ್ ಮಾಡ್ಬೋದು. ಸೊ ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿದರೆ ನಿಮಗೆ ಯಾವ ರೀತಿ ನಿಮ್ಮ ಕೋಟಕ್ ಮಹೀಂದ್ರಾ ಬ್ಯಾಂಕಿನ ಡೆಬಿಟ್ ಕಾರ್ಡ್ನ ಪಿನ್ ನಂಬರನ್ನು ಯಾವ ರೀತಿ ಜನ್ರೇಟ್ ಮಾಡೋದು ಅಂತ ನೀವು ತಿಳ್ಕೊಬೋದು ಫ್ರೆಂಡ್ಸ್. ಸೊ ಅದಕ್ಕೂ ಮುಂಚೆ ನನ್ನೊಂದು ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೊ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ನಮಗೊಂದು ಡೆಬಿಟ್ ಕಾರ್ಡ್ ಪೋಸ್ಟ್ ಬಂದಿರುತ್ತೆ. ಸೊ ಪೋಸ್ಟ್ ಬಂದ ನಂತರ ನಮಗೆ ಪೋಸ್ಟಲ್ಲಿನೇ ಲೆಟ್ರಲ್ಲಿನೇ ನಮಗೆ ಶೋ ಮಾಡ್ತಾ ಇರ್ತಾರೆ. ನೋಡ್ತಾ ಇರ್ಬೋದು, ನಿಮಗೆ ಯಾವ ರೀತಿ ನಿಮ್ಮ ಪಿನ್ನನ್ನು ಜನ್ರೇಟ್ ಮಾಡಬೇಕು ಅನ್ನೋದನ್ನು ಸ್ಟೆಪ್ಗಳನ್ನ ಅಲ್ಲಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೋಡ್ಬೋದು, ಇದು ನಮ್ಮ ಕೋಟಕ್ ಮಹೀಂದ್ರಾ ಬ್ಯಾಂಕಿಂದ ಬಂದಿರತಕ್ಕಂಥ ಡೆಬಿಟ್ ಕಾರ್ಡ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು, QR ಕೋಡ್ಗಳನ್ನು ಕೊಟ್ಟಿರ್ತಾರೆ. QR ಕೋಡನ್ನು ನೀವು ಸ್ಕ್ಯಾನ್ ಮಾಡಿದರೆ ಅದ್ರ ಬಗ್ಗೆ ಡೀಟೇಲ್ಸ್ ಬರುತ್ತೆ ಅಂತ ನಮಗೆ ಇಲ್ಲಿ ಶೋ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಇರುತ್ತೆ. ನಾವು ಇದನ್ನು ಯಾವ ರೀತಿ ಸ್ಕ್ಯಾನ್ ಮಾಡೋದು ಅನ್ನೋದನ್ನು ನೋಡೋದಾದರೆ, ನೋಡ್ತಾ ಇರ್ಬೋದು, ನೀವು ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಲೆನ್ಸ್ ಅನ್ನೋ ಒಂದು ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡಿರಬೇಕಾಗತ್ತೆ. ಸೊ ಲೆನ್ಸ್ ಅನ್ನೋದನ್ನು ಓಪನ್ ಮಾಡಿಕೊಂಡ್ರೆ, ಸೊ ನೋಡ್ಬೋದು ಓಪನ್ ಕ್ಯಾಮ್ರಾ ಅಂತ ನಾವು ಈ QR ಕೋಡ್ ಮೇಲೆ ಸ್ಕ್ಯಾನ್ ಮಾಡಿದರೆ ಅಲ್ಲೊಂದು ಲಿಂಕ್ ಶೋ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ನೋಡ್ಬೋದು, ನಿಮಗೆ ಕೋಟಕ್ ಮಹೀಂದ್ರಾ ಬ್ಯಾಂಕಿನ ಏನು ಲಿಂಕ್ ಇರುತ್ತೆ, ಸೊ ಆ ಲಿಂಕ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಬರುತ್ತೆ, ನೋಡ್ಬೋದು ಜನರೇಟ್ ಪಿನ್ ಫಾರ್ ಡೆಬಿಟ್ ಕ್ರೆಡಿಟ್ ಗಿಫ್ಟ್ ಫಾರೆಕ್ಸ್ ಕಾರ್ಡ್ ಅಂತ ಶೋ ಆಗ್ತಾ ಇದೆ. ಸೊ ಈ ರೀತಿ ಬಂದ ನಂತರ ನೋಡ್ತಾ ಇರ್ಬೋದು, ಪ್ಲೀಸ್ ಎಂಟರ್ ದ ಫಾಲೋಯಿಂಗ್ ಡೀಟೇಲ್ಸ್, ಚೇಂಜ್ ದ ಪಿನ್ ಅಂತ ಇದೆ. ಸೊ ನೀವು ಪಿನ್ ನಂಬರ್ ಚೇಂಜ್ ಮಾಡಬೇಕು ಅಂದರೂ ಈ ಲಿಂಕ್ ಮುಖಾಂತರ ಮಾಡ್ಬೋದು, ಅಥವಾ ಹೊಸದಾಗಿ ಕ್ರಿಯೇಟ್ ಮಾಡಬೇಕು ಡೆಬಿಟ್ ಕಾರ್ಡ್ ಪಿನ್ ಅಂದ್ರೂ ಇದ್ರ ಮುಖಾಂತರ ಮಾಡ್ಬೋದು. ಸೊ ಇಲ್ಲಿ ನಾವು ಡೆಬಿಟ್ ಕಾರ್ಡ್ನ ಪಿನ್ನನ್ನು ಜನ್ರೇಟ್ ಮಾಡ್ತಾ ಇದ್ದೀವಿ. ಸೊ ಈಗ ಏನು ಮಾಡಬೇಕಪ್ಪ ಅಂದರೆ, ಸೊ ನೋಡ್ತಾ ಇರ್ಬೋದು, ಇಲ್ಲಿ ಪ್ಲೀಸ್ ಎಂಟರ್ ದ ಫಾಲೋಯಿಂಗ್ ಡೀಟೇಲ್ಸ್ ಟು ಚೇಂಜ್ ದ ಪಿನ್ ಅಂತ ಇದೆ. ಇದು ಡೆಬಿಟ್ ಕಾರ್ಡ್ ಅಂತ ಇದೆಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡೆಬಿಟ್ ಕಾರ್ಡ್ ಅನ್ನೋದನ್ನು ಸೆಲೆಕ್ಟ್ ಮಾಡಿದ ನಂತರ ನೋಡ್ಬೋದು, ಕೆಳಗಡೆ ವೀಸಾನ ಅಥವಾ ಮಾಸ್ಟರ್ ಕಾರ್ಡ್ ಅಂತ ಇದು ಶೋ ಆಗ್ತಾ ಇದೆ. ನಿಮ್ದು ಯಾವ್ದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಮ್ದು ಇಲ್ಲಿ ವೀಸಾ ರೂಪೇ ಕಾರ್ಡ್, ಸೊ ವೀಸಾ ಕಾರ್ಡ್, ಹಾಗಾಗಿ ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಅದಾದ ನಂತರ ನೋಡ್ಬೋದು, ಪ್ಲೀಸ್ ಎಂಟರ್ ದ ಫಾಲೋಯಿಂಗ್ ಡೀಟೇಲ್ಸ್ ಅಂತ ಮತ್ತೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ನಿಮ್ಮ ಡೆಬಿಟ್ ಕಾರ್ಡ್ನ ನಂಬರ್ ಏನಿರುತ್ತೆ, ಸೊ ಆ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆ ಡೆಬಿಟ್ ಕಾರ್ಡ್ನ ನಂಬರನ್ನು ಎಂಟರ್ ಮಾಡಿಕೊಂಡು ಅದಾದ ನಂತರ ಕೆಳಗಡೆ ನೋಡ್ಬೋದು ಎಕ್ಸ್ಪಿರಿ ಡೇಟನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ, ಮಂತು ಮತ್ತು ಇಯರನ್ನು. ಅದಾದ ನಂತರ ನೋಡ್ಬೋದು ಕೆಳಗಡೆ CVV ಅಂತ ಇದೆ, ನಿಮ್ಮ ಡೆಬಿಟ್ ಕಾರ್ಡಲ್ಲಿ ಇರ್ತಕ್ಕಂಥ CVV ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ. ಸೊ ಅದಾದ ನಂತರ ನೋಡ್ಬೋದು ಕೆಳಗಡೆ ಎಂಟರ್ ನ್ಯೂ ಪಿನ್ ಅಂತ ಇದೆ. ಸೊ ನೀವು ಯಾವ ಪಿನ್ನನ್ನು ಜನ್ರೇಟ್ ಮಾಡಬೇಕು ಅಂತ ಇದ್ರೋ, ಸೊ ನಿಮಗೆ ಇಷ್ಟವಾದ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡ್ಬೋದು. 6 ನಂಬರನ್ನು ಕೇಳ್ತಾ ಇದೆ. ಸೊ ನೀವು 6 ನಂಬರ್ ನಿಮ್ಗೆ ಯಾವ್ದು ಇಷ್ಟನೋ ನಿಮ್ಮ ಆ ನಂಬರನ್ನು ನೀವು ಎಂಟರ್ ಮಾಡ್ಕೊಳ್ಳಿ, ಎಂಟರ್ ನ್ಯೂ ಪಿನ್ ಅನ್ನೋ ಒಂದು ಆಪ್ಷನ್ಸಲ್ಲಿ. ಅದಾದ ನಂತರ ಕೆಳಗಡೆ ನೋಡ್ಬೋದು ಎಂಟರ್ ನ್ಯೂ ಪಿನ್ ಅಂತಿದೆ. ಮೇಲೆ ಏನನ್ನು ಎಂಟರ್ ಮಾಡಿರೋ, ಸೊ ಅದನ್ನೇ ಸೇಮ್ ಟೈಪ್ ಮಾಡಬೇಕಾಗತ್ತೆ. ಅದನ್ನ ಟೈಪ್ ಮಾಡಿದ ನಂತರ ನೋಡ್ಬೋದು ಕೆಳಗಡೆ ಕನ್ಫರ್ಮ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಸೊ ಕನ್ಫರ್ಮ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು, ನಿಮಗೆ ಈ ರೀತಿಯಾಗಿ ನೆಕ್ಸ್ಟ್ ಪೇಜ್ ನಿಮಗೆ ಇಲ್ಲಿ ಶೋ ಆಗ್ತಾ ಇದೆ. ಅಂದರೆ OTP ಹ್ಯಾಸ್ ಬಿನ್ ಸೆಂಟ್ ಯುವರ್ ರಿಜಿಸ್ಟರ್ ಮೊಬೈಲ್ ನಂಬರ್, ಪ್ಲೀಸ್ ಎಂಟರ್ OTP ಟು ಪ್ರೊಸೀಡ್ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ನಿಮ್ಮ ಬ್ಯಾಂಕಿಗೆ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಿರ್ತಾರೋ ಅದಕ್ಕೆ OTP ಬರುತ್ತೆ. ಆ OTPಯನ್ನು ಎಂಟರ್ ಮಾಡ್ಕೊಳ್ಳಿ. ಸೊ ಎಂಟರ್ ಮಾಡಿದ ನಂತರ ಕೆಳಗಡೆ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ನೋಡಿ. ಸೊ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು, ಯು ಹ್ಯಾವ್ ಸಕ್ಸಸ್ಫುಲಿ ಚೇಂಜ್ ದ ಪಿನ್ ಅಂತ ಶೋ ಆಗ್ತಾ ಇದೆ. ಫಾರ್ ಆ ಡೆಬಿಟ್ ಕಾರ್ಡ್ ನಂಬರ್ ಕೂಡ ಶೋ ಆಗ್ತಾ ಇದೆ, ಡೇಟು ಟೈಮಿಂಗ್ಸ್ ಕೂಡ ನಿಮಗೆ ಇಲ್ಲಿ ಶೋ ಆಗ್ತಾ ಇದೆ. ಸೊ ಯಾವ ಟೈಮಲ್ಲಿ ಯಾವ ಡೇಟಲ್ಲಿ ನೀವು ನಿಮ್ಮ ಪಿನ್ನನ್ನು ಜನ್ರೇಟ್ ಮಾಡಿದ್ರಾ ಅಂತಲೂ ಕೂಡ ನಿಮಗೆ ಒಂದು ಪಾಪಪ್ ಮೆಸೇಜ್ ಕೂಡ ಈ ಥರ ಬರುತ್ತೆ. ಈ ರೀತಿಯಾಗಿ ನಿಮ್ಮ ಡೆಬಿಟ್ ಕಾರ್ಡ್ನ ಅಂದರೆ ಕೋಟಕ್ ಮಹೀಂದ್ರಾ ಬ್ಯಾಂಕಿನ ಡೆಬಿಟ್ ಕಾರ್ಡ್ನ ಪಿನ್ ನಂಬರನ್ನು ಈಸಿಯಾಗಿ ವಿತಿನ್ 5 ಮಿನಿಟ್ಸ್ ಒಳಗಡೆ ನೀವು ಕೂತ ಜಾಗದಲ್ಲಿಯೇ ಜನ್ರೇಟ್ ಮಾಡ್ಬೋದು. ಯಾವುದೇ ATMಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ, ಬ್ಯಾಂಕಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಈಸಿಯಾಗಿ ಮನೆಯಲ್ಲೇ ನೀವು ನಿಮ್ಮ ಡೆಬಿಟ್ ಕಾರ್ಡ್ ಪಿನ್ ನಂಬರನ್ನು ಜನ್ರೇಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಸೊ ನೋಡಿದ್ರಲ್ಲ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಡ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ, ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.